150 ब्रांडेड परफ्यूम पूरा खाली हो जाएगा, जल्दी आओ। 150। ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಎಕ್ಸ್ಪೀರಿಯನ್ಸ್ಗೆ. ಇವತ್ತು ನಾನು ಮೀನಾ ಬಜಾರ್ಗೆ ಬಂದಿದ್ವಿ. ಇವತ್ತು ಅಂತಲ್ಲ, ಕಂಟಿನ್ಯೂಸ್ ಆಗಿ ಒಂದು 3-4 ದಿನದಿಂದ ನಾನು ಈ ಮೀನಾ ಬಜಾರಲ್ಲೇ ಸುತ್ತಾಡ್ತಾ ಇದ್ದೀನಿ ಟು ಟ್ರೈ ಸಮಥಿಂಗ್ ನ್ಯೂ ಯುನೀಕ್ ಫುಡ್ಗಳು. ಇವತ್ತು ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗದೆ, ಫುಡ್ ಕಡೆ ಹೋಗದೆ, ಒಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಈ ಮೀನಾ ಬಜಾರ್ ಒಳಗೆ ಬಂದುಬಿಟ್ಟೆ. ಈ ಒಳಗೆ ಬಂದು ಈ ಜಾಗ ಹೇಗಿದೆ, ಈ ಹೊಸ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದೆ. ಭಯ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಕ್ರೌಡ್ ನೋಡಿದ್ರೆ ಸ್ವಲ್ಪ ಭಯ ಅಷ್ಟೇ, ಬೇರೇನೂ ವಿಷಯ ಅಲ್ಲ. ಕ್ರೌಡೆಡ್ ಪ್ಲೇಸಸ್ಗಳಿಗೆ ಹೋಗೋದಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ, ಬಟ್ ಈ ಎಕ್ಸ್ಪೀರಿಯೆನ್ಸ್ನ ಮಾಡಲೇಬೇಕು ಅಂತಂತಂದರೆ ಈ ಕ್ರೌಡ್ ಒಳಗೆ ಹೋಗಲೇಬೇಕಲ್ಲ. ರಂಜಾನ್ನ 30 ದಿನಗಳು ಕೂಡ ಹೀಗೆ ಈ ಜಾಗ ಬ್ಯುಸಿಯಾಗೇ ಇರುತ್ತೆ. ಕೊನೆಯ ಒಂದು ವಾರದಲ್ಲಿ ಮಾತ್ರ ಮಧ್ಯರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂಡ ಈ ಬಜಾರ್ ಓಪನ್ ಇರುತ್ತೆ. ಈ ಬಜಾರ್ನಲ್ಲಿ ನಿಮಗೆ ಎಲ್ಲ ವಿಷಯನೂ ಸಿಕ್ಬಿಡುತ್ತೆ. ಬಟ್ಟೆಗಳು, ಜ್ಯುವೆಲ್ಸ್ಗಳು, ಅವರ ಕ್ಯಾಪ್ಸ್ಗಳು ಮತ್ತು ಅತ್ತರ್ಗಳು, ಈ ರೀತಿ ಸುಮಾರು ವಿಷಯಗಳು ಸಿಗುತ್ತೆ. ಜೊತೆಗೆ ಫುಡ್ ಕೂಡ. ಮೀನಾ ಬಜಾರು 365 ಡೇಸ್ ಕೂಡ ಓಪನ್ ಇರುತ್ತೆ. ಆದರೆ ಈ ರಂಜಾನ್ ಟೈಮಲ್ಲಿ ಮಾತ್ರ ಇದರ ಚಾಮೆ ಚೇಂಜ್ ಆಗಿಬಿಡುತ್ತೆ. ಈ ಮೀನಾ ಬಜಾರ್ ಎಲ್ಲಿದೆ ಅಂತ ಕೇಳಿದ್ರೆ, ನಮ್ಮ ಸೆಂಟ್ ಫಿಲೋಮಿನಾಸ್ ಚರ್ಚ್ ಎದುರುಗಡೆ ಇರೋವಂಥ ರೋಡಲ್ಲಿದೆ. ಇವಾಗ ಈ ಜಾಗನ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬನ್ನಿ. ಬಾಯ್. Doesn't even look like a stone. ಈದ್ ಮುಬಾರಕು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಬಾಯ್, ಟೇಕ್ ಕೇರ್.